ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹಂತಗಳ ವಿಚಾರಗಳನ್ನು ಈ ಜ್ಯೋತಿಷ್ಯವನ್ನು ಕಲಿಯುವುದರ ಮೂಲಕ ಅತ್ಯಂತ ಸುಲಭವಾಗಿ ತಿಳಿಯಬಹುದಾಗಿದೆ. ಈ ನಕ್ಷತ್ರ ನಾಡಿಯು ನಮ್ಮ ಜೀವನದ ಯಾವುದೇ ಗೊಂದಲಗಳಿಗೆ ಸರಳ ಮಾರ್ಗದರ್ಶನವನ್ನು ನೀಡುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಉದ್ಯೋಗ, ವೈವಾಹಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಪ್ರಯಾಣ, ವಿದ್ಯಾಭ್ಯಾಸ, ಆಸ್ತಿ, ವ್ಯಾಜ್ಯ ಮುಂತಾದ ಎಲ್ಲಾ ರೀತಿಯ ವಿಚಾರಗಳನ್ನು ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವ ಆಪ್ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ನಮ್ಮ ಸನಾತನ ಋಷಿಮುನಿಗಳ ಕೊಡುಗೆಯಾಗಿರುವ ಅಮೃತಕ್ಕೆ ಸಮಾನವಾಗಿರುವ ಈ ಜ್ಯೋತಿಷ ಶಾಸ್ತ್ರವನ್ನು ಕಲಿತು ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಈ ತರಗತಿಗೆ ಹಿಂದೆ ನೋಂದಾಯಿಸಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಇವತ್ತಿನ ದಿನ ವಿಶೇಷತೆಯಲ್ಲಿ ಬಹಳ ವಿಶೇಷವಾದಂಥ ವಿಚಾರದ ಕುರಿತಾಗಿ ಗುರುಜಿಯವರು ನಮಗೆ ತಿಳಿ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ಒಂದು ಟಾಪಿಕ್ ಏನು ಅಂತ ಹೇಳಿದ್ರೆ ಹಿತಶತ್ರುಗಳು. ಸೊ ಎಲ್ಲರಿಗೂ ಕೂಡ ಈ ಒಂದು ವರ್ಡ್ ಕೇಳಿದ್ರೆ ನಿಮ್ಮ ಕಿವಿಗಳು ನಿಮ್ರದೊಂದಂತೂ ಗ್ಯಾರಂಟಿ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ಕೆಲಸವನ್ನು ಮಾಡಬೇಕು, ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕು, ನಮ್ಮ ಗುರಿಯನ್ನು ನಾವು ತಲುಪಬೇಕು ಅಂದರೆ ಅದರ ಹಿಂದೆ ಪರಿಶ್ರಮ ಬಹಳಷ್ಟು ಮುಖ್ಯವಾಗಿರುತ್ತೆ. ಕಷ್ಟವನ್ನು ನಾವೆಲ್ಲರೂ ಕೂಡ ಪಡ್ತಾ ಇರ್ತೀವಿ. ಆದರೆ ಹಿತಶತ್ರುಗಳೇ ನಮಗೆ ಮುಳ್ಳಾಗೋದು ಅಂತೂ ಗ್ಯಾರಂಟಿ. ಈ ಒಂದು ವಿಚಾರ ಅಥವಾ ಈ ಒಂದು ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬರಲ್ಲೂ ಕೂಡ ಆಗಿರುತ್ತೆ. ಸೊ ಹಿತಶತ್ರುಗಳ ಕುರಿತಾಗಿ ಗುರುಜಿಯವರು ನಮಗೊಂದಷ್ಟು ತಿಳುವಳಿಕೆ ಮಾತುಗಳನ್ನು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ಮುಖಾಂತರವಾಗಿ ತಿಳಿ ಹೇಳ್ತಾರೆ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರುವುದರಿಂದ ನೀವು ಕೂಡ ಕರೆಗಳನ್ನು ಮಾಡ್ಬೋದು. ನಿಮ್ಮ ಕರೆಗಳಿಗೂ ಕೂಡ ಆದ್ಯತೆಯನ್ನು ಗುರುಜಿಯವರು ನೀಡ್ತಾ ಇದ್ದಾರೆ. ಕರೆ ಮಾಡಿ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳವನ್ನು ಕೊಡಿ. ಜೊತೆಲಿ ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. 1ರಿಂದ 249 ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನಾನು ಮೊದಲನೇ ನಿಮಗೆ ಹೇಳಿದ ಹಾಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಹಿತಶತ್ರುಗಳ ಕುರಿತಾಗಿ ಗುರುಜಿಯವರು ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾ ಇದ್ದಾರೆ. ಗುರುಗಳೇ, ಬಹಳಷ್ಟು ವಿಶೇಷವಾದಂಥ ಟಾಪಿಕ್ ಇವತ್ತು ಹಿತಶತ್ರುಗಳು. ಸೊ ದುಶ್ಮನ್ ಕಾಹ ಅಂದರೆ ಊರು ತುಂಬ ಹೇ ಅನ್ನೋ ಒಂದು ಲೆವೆಲ್ಲಿಗೆ ಬಂದಿದೆ ಇತ್ತೀಚಿನ ದಿನಗಳಲ್ಲಿ. ಸೊ ಇದ್ರ ಬಗ್ಗೆ ನಿಮ್ಮ ಮಾತುಗಳು ಏನು? ಬಗಲ್ ಮೇ ಹೇ ಅನ್ನೋದು ಫಸ್ಟ್ ಲೆವೆಲಲ್ಲಿ ಇತ್ತು. ಹೌದು. ಸೆಕೆಂಡ್ ಲೆವೆಲ್ ಇವಾಗ ಊರು ತುಂಬ ಹೇ ಅಂತ. ಕಾಂಪಿಟೇಟಿವ್ ವರ್ಲ್ಡ್ ಫಸ್ಟು ನಾವು ತೊಗೊಳ್ತೀವಿ. ಕಾಂಪಿಟೇಟಿವ್ ವರ್ಲ್ಡ್ ಅಂತ ತೊಗೊಳ್ತೀವಿ. ಸ್ವಲ್ಪ ನಾನು ಟೆಕ್ನಿಕಲ್ ಆಗಿ ಮಾತಾಡ್ತೀನಿ, ಸ್ವಲ್ಪ ಅರ್ಥ ಆಗದೇ ಇರ್ಬೋದು. ಜ್ಯೋತಿಷ್ಯ ಗೊತ್ತಿರೋರಿಗೆ ಬೇಗ ಅರ್ಥ ಆಗುತ್ತೆ. ಹಿತ ಅಂತಕ್ಕಂಥ ವರ್ಡ್ ಇದೆಯಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಹಿತ ಅನ್ನೋದು ಅಂದರೆ ಒಂಥರ ಆಹಾ ನೆಮ್ಮದಿ. ಹೌದು. ಹಿತ ಸ್ನೇಹಿತರು, ಹಿತ ಶತ್ರುಗಳು ಎರಡು ಹಿತದಲ್ಲೇ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಮೊಟ್ಟ ಮೊದಲದಾಗಿ 11ನೇ ಮನೆ ಹಿತ ಅಂತ ಕರಿತೀವಿ. ಹಿತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಅದ್ಭುತವಾಗಿ ಬರೆದಿಟ್ಟಿದ್ದಾರೆ. ದೇವತೆಗಳು ಕೂಡ ಶತ್ರುಗಳಿದ್ದರು, ಹಿತವಾಗೇ ಇದ್ದರು ಶತ್ರುಗಳು. ಅನೇಕ ವಿಚಾರಗಳಲ್ಲಿ ನಾವು ಮಹಾಭಾರತದಲ್ಲೂ ನೋಡ್ಬೋದು. ಶಕುನಿ ಇದ್ದರೂ ಕೂಡ ಅವನು ಒಂಥರ ಕೌರವರಿಗೆ ಹಿತಶತ್ರುನೇ, ಯಾಕಂದರೆ ಅವನ ಉದ್ದೇಶ ಬೇರೆ, ಫ್ರೆಂಡ್ ಆಗಿದ್ದರು. ರಾಮಾಯಣದಲ್ಲೂ ಕೂಡ ಅವರ ಮಲತಾಯಿ ಅಂತ ಯಾರೋ ಇದ್ರಲ್ಲ, ಅವರು ತಾಯಿ ಥರ ಇದ್ದರೂ ಕೂಡ ಅಲ್ಲಿ ಹಿತಶತ್ರುಗಳೇ ಆದರು. ಒಂದು ಶೂರ್ಪಣಖಿ ತಗೊಳ್ಳಿ, ಸ್ಟ್ರೈಟಾಗಿರ್ತಕ್ಕಂಥ ಶತ್ರುಗಳು ಬೇರೆ. ಅದು 7ನೇ ಮನೆ. 7ನೇ ಮನೆ ಸ್ಟ್ರೈಟ್ ಶತ್ರು. ವಾದ ವಿವಾದ ಮಾಡಿ ಬಗೆಹರಿಸ್ಕೊಂಡು ಮುಗಿಸ್ಬೋದು. ಹಿತಶತ್ರು ಬಂದು 6ನೇ ಮನೆ. 6ನೇ ಮನೆ ಹಿತಶತ್ರು. ಯಾಕೆಂದರೆ ಹಿತ ಅನ್ನೋದು 11ನೇ ಮನೆ. 11ನೇ ಮನೆಯಿಂದ ನಾವು 6ನೇ ಮನೆ, 8ನೇ ಮನೆ, 12ನೇ ಮನೆ ನೋಡಬೇಕು. 11th ಹೌಸಿಂದ 6, 8 ಆ್ಯಂಡ್ 12th ಹೌಸ್. ಆ ಕಾಂಬಿನೇಷನ್ ನೋಡಿದಾಗ 4 ಅಂತ ಬಂದಾಗ ಫಸ್ಟು ಕುಟುಂಬದವರೇ ನಮಗೆ ಹಿತಶತ್ರುಗಳು ಮೊದಲು. 4ನೇ ಮನೆ ನಮ್ಮ ಕುಟುಂಬ ಅಂತ ಬರುತ್ತೆ. ಗಂಡನೇ ಹಿತಶತ್ರು, ಹೆಂಡತಿನೇ ಹಿತಶತ್ರು. ಹೆಂಡತಿಗೇನೋ ಸಾಧನೆ ಮಾಡಬೇಕು ಅಂತಂದರೆ ಗಂಡನಿಗೆ ಇಷ್ಟ ಇಲ್ಲ, ಸಾಧನೆ ಮಾಡೋದು ಬೇಕಾಗಿಲ್ಲ.
ನಿಮಗೆಲ್ಲ ಫೆಸಿಲಿಟಿ ಕೊಟ್ಟಿದ್ದೀನಿ ಯಾಕೆ, ಅಲ್ಲೇ ಹಿತಶತ್ರು 4ನೇ ಮನೆ. 11ನೇ ಮನೆಗೆ ಅದು 6ನೇ ಮನೆ ಆಗುತ್ತೆ. ಸೊ ಫ್ಯಾಮಿಲಿ ಈಸ್ ದಿ ಫಸ್ಟ್ ಹಿತಶತ್ರು ಎಲ್ಲರಿಗೂ ಕೂಡ. ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅಂದರೆ ಎಲ್ಲೋ ಒಂದು ಕಡೆ ಅಲ್ಲಿ ಅವ್ರಿಗೆ ವೈಯಕ್ತಿಕವಾಗಿರ್ತಕ್ಕಂಥ ಬಯಕೆಗಿನ ಈ ಹೇಳ್ತಕ್ಕಂಥವರ ಬಯಕೆಗಳು, ಆಸೆ ಆಕಾಂಕ್ಷೆಗಳು ಭಾಳ ಮುಖ್ಯವಾಗುತ್ತೆ. ಆವಾಗ ಆ ಹಿತ ಹೋಗಿ ಶತ್ರುಗಳಾಗತ್ತೆ. ಇದು ಮೊದಲನೇದು. ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ದಿ ಹೋಮ್ ಅಂತ ಕರೀತಾರೆ. ಚಾರಿಟಿ ಬಿಗಿನ್ಸ್ ಫ್ರಮ್ ಹೋಮ್ ಅಂತ. ಸೊ ಹಿತಶತ್ರುಗಳು ಸ್ಟಾರ್ಟ್ ಆಗೋದೇ ಮನೆಯಿಂದನೇ. ಅದಕ್ಕೆ ಇವತ್ತಿನ ದಿವಸ ಅಣ್ಣ ತಮ್ಮಂದರಿಗೆ ಆಗಲ್ಲ, ಅಕ್ಕ ತಂಗಿರಿಗಾಗಲ್ಲ, ಒಂದೇ ಮನೇಲಿ ಹುಟ್ಟಿರ್ತಾರೆ. ಸೊ ಫ್ಯಾಮಿಲಿಲೇ ನಡೆದಾಗ ಆಚೆ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಆಚೆದು ಬರ್ತೀನಿ ಆಮೇಲೆ. ಸೊ 11ನೇ ಮನೆ ಹಿತ. ಆ ಹಿತದಲ್ಲಿ ಯಾರ್ಯಾರು ಶತ್ರುಗಳಾಗ್ತಾರೆ ಅಂತಂದರೆ 4ನೇ ಮನೆ, 6ನೇ ಮನೆ, 10ನೇ ಮನೆ. ಈ 3 ಪ್ಲೇಸು ಹಿತಶತ್ರುಗಳನ್ನ ಹುಟ್ಟಿಸ್ತಕ್ಕಂಥ ಜಾಗಗಳು. ಆ 7ನೇ ಮನೆಯೂ ಶತ್ರು, ಬಟ್ ಆದರೆ ಡೈರೆಕ್ಟ್ ಶತ್ರು. ಅದು ನಮ್ಗೆ ಗೊತ್ತು, ಇವರು ಇವ್ರಿಗೆ ಆಗಲ್ಲ ರೀ. ಪಕ್ಕದಲ್ಲಿರೋನೇ ಇರ್ತಾನೆ ಅವನು ಶತ್ರು, ಅವನಿಗೂ ಆಗಲ್ಲ, ಬಟ್ ಇವ್ನು ನಮ್ಮ ಕ್ಲೋಸ್ ಫ್ರೆಂಡು ಅಂತ ಅವನ ಹಿಂದ್ಗಡೆ ಬೆನ್ನಾಕಿ ಚೂರ ಹಾಕಿರ್ತಾರೆ. ಸೊ 4ನೇ ಮನೆ ತಂದೆ ಜೊತೆ ಮಗ ಜಗಳ ಆಡ್ತಕ್ಕಂಥದ್ದು, ಅಣ್ಣ ಜೊತೆ ತಮ್ಮ, ಅಕ್ಕ ಜೊತೆ ತಂಗಿ, ಅಥವಾ ಅಣ್ಣ ತಂಗಿ, ಅಣ್ಣ ಅಕ್ಕ, ಅಕ್ಕನಿಗೆ ಮತ್ತು ತಂಗಿಗೆ ಆಗದೇ ಇರ್ತಕ್ಕಂಥದ್ದು, ಜಲಸಿ ಪಡ್ತಕ್ಕಂಥದ್ದು 4ನೇ ಮನೆ. 4th ಹೌಸ್ ಯಾವಾಗಲೂ ಕೂಡ 11ನೇ ಮನೆಯಿಂದ 6ನೇ ಮನೆ ಆಗಿರೋದ್ರಿಂದ 4th ಹೌಸ್ ಯಾವಾಗಲೂ ಕೂಡ ಬಂದರೂ ಕೂಡ ಅದು ಫ್ಯಾಮಿಲಿ ಒಳ್ಳೇದು ಆಗೋದಿಲ್ಲ. ಅಲ್ಲಿ ಫ್ಯಾಮಿಲಿಯಿಂದ ಹಿತಶತ್ರುಗಳು ಅಂತ ಹೇಳ್ತೀವಿ. ಕುಟುಂಬದಲ್ಲೇ ಹಿತಶತ್ರುಗಳು ಅಂತ 4ನೇ ಮನೆ ಹೇಳ್ತೀವಿ ಫಸ್ಟು. ನೆಕ್ಸ್ಟ್ ಬರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ 6ನೇ ಮನೆ, ವೃತ್ತಿ ಸ್ಥಾನ ಅಂತ ಕರಿತೀವಿ. 11ನೇ ಮನೆಯಿಂದ 8ನೇ ಮನೆ. ಅದು 11ನೇ ಮನೆ ಹಿತ, ಅಲ್ಲಿಂದ 8ನೇ ಮನೆ 6. 6ನೇ ಮನೆ ಅಂದರೆ ವೃತ್ತಿ ಸ್ಥಾನ, ಕೆಲಸ. 6ನೇ ಮನೆ. ಆ 6ನೇ ಮನೆ ಅವರ ಜಾತಕದಲ್ಲಿ 6 ಇದ್ದಾಗ, ಅದ್ರ ಜೊತೆ 8, 12 ಇದ್ದಾಗ ಅವ್ರಿಗೆ ಕೆಲಸದಲ್ಲಿ ಕಿರಿಕಿರಿ. ಪಕ್ಕದಲ್ಲೇ ಕೂತಿರ್ತಾರೆ, ನಗ್ತಾ ಇರ್ತಾರೆ, ಬಾ ಟೀಗೆ ಹೋಗೋಣ, ಕಾಫಿಗೆ ಹೋಗೋಣ ಅಂತಾರೆ. ನೀನು ಹೋಗಿರೋ ಬರ್ತೀನಿ ಅನ್ನೋಷ್ಟಕ್ಕೆ ಅಲ್ಲೇನೋ ಬತ್ತಿ ಹಚ್ಬಿಟ್ಟು ಅಲ್ಲಿ ಬಂದಿರ್ತಾನೆ ನಿಮ್ಮ ಹತ್ರ ಟೀ ಕುಡಿಯೋಕ್ಕೆ. 2 ಸೆಕೆಂಡಲ್ಲಿ ಟೀ ಕುಡಿಯೋದ್ರಲ್ಲೇ ಬತ್ತಿ. ಹಿತಶತ್ರುಗಳಿಗೆ batti.com ವೆಬ್ಸೈಟ್ ಓಪನ್ ಮಾಡೋಣ. ಆ ವೆಬ್ಸೈಟಲ್ಲಿ batti.com. ಹಾಗೆ ಈ ಕೆಲಸದ ಜಾಗದಲ್ಲಿ 6ನೇ ಮನೆ, ವೃತ್ತಿ ಸ್ಥಾನ 6ನೇ ಮನೆ ಬರುತ್ತೆ. 6ನೇ ಮನೆಯಲ್ಲಿ ಎಲ್ಲರಿಗೂ ಕೂಡ ಕಾಂಪಿಟೇಷನ್. ಇಟ್ ಈಸ್ ದಿ ಹೌಸ್ ಆಫ್ ಕಾಂಪಿಟೇಷನ್, ರೇಸ್. ಕುದುರೆಗಳೆಲ್ಲ ಒಂದೇ ಕಡೆ ನಿಂತಿರ್ತವೆ, ಒಂದೇ ನೆಲದ ಮೇಲೆ ನಿಂತಿರ್ತವೆ, ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ನಿಂತಿರ್ತಾರೆ, ಒಂದೇ ಪ್ಲೇನಲ್ಲಿ ನಿಂತಿರ್ತಾರೆ. ರೇಸಿಗೆ ಬಿಟ್ಟಾಗ ಓಡ್ತಾ ಇರ್ಬೇಕಾದ್ರೆ ಆ ಕಡೆ ಹಿಂಗೆ ನೋಡ್ತಾ ಇರ್ತಾರೆ, ಯಾವುದು ಜೋರು ಓಡ್ತಾ ಇದೆ ಅಂತ. ಎಲ್ಲ ಒಂದೇ ಪ್ಲೇನಲ್ಲಿ ಓಡ್ತಾ ಇರ್ತಾರೆ. ಆ ಕಡೆ ಇವನು ಒಂದು ಸ್ವಲ್ಪ ಸ್ಲೋ ಆಗಿದ ತಕ್ಷಣ ಇವನು ಖುಷಿ, ಅವನು ಮುಂದೆ ಹೋಗಿದ ತಕ್ಷಣ ಇವನಿಗೊಂಥರ ದುಃಖ, ಏನಾರು ಅದು ಕಾಲು ಮುರಿದೋಗ್ಲಿಕ್ಕ ಇದು ಕುದುರೆದು, ಹೌದು, ಅಥವಾ ಮುಗಿಸ್ಬೀಳಲಿ, ಬಹಳ ಖುಷಿ. ಇಲ್ಲಿಂದ ಕಾಂಪಿಟೇಷನ್ ಅಂತ ಕರಿತೀವಿ. ದಿ ಕಾಂಪಿಟೇಷನ್ ಹೌಸ್ ಇಸ್ 6th ಹೌಸ್. ಎಲ್ಲೆಲ್ಲಿ ಭಾರತದಾದ್ಯಂತ, ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಕಾರ್ಯಕ್ಷೇತ್ರ ಇದೆಯೋ ಅಲ್ಲಿ 6ನೇ ಮನೆ ಬಕೆಟ್ ಹಿಡಿಯೋದು ಅಂತ ಬರುತ್ತೆ. 6ನೇ ಮನೆ ಬಕೆಟ್ ಹಿಡಿಯೋದು. ವಾಂತಿ ಮಾಡಿದ ತಕ್ಷಣ ಬಕೆಟ್ ಹಿಡಿತಾರಲ್ಲ, ಆಹಾ, ಇನ್ನೊಂದು ಬೇಡ, ಹೇಸಿಗೆ ಬೇಡ, ವಾಂತಿ ಮಾಡಿದ ಬಕೆಟ್ ಹಿಡಿದಾಗ ಅಲ್ಲಿ 10ನೇ ಮನೆ ರಾಜ. 10ನೇ ಮನೆ ರಾಜ ತಿಳ್ಕೊಳ್ಬೇಕು. ಅಂದರೆ ಸ್ವಲ್ಪ ಟೆಕ್ನಿಕಲ್ ಇರೋದ್ರಿಂದ ನಾನು ಫಸ್ಟ್ ಹೇಳಿದೆ ಟೆಕ್ನಿಕಲ್. 10ನೇ ಮನೆ ರಾಜ ಅಂದರೆ ಕಂಪನಿ. 10ನೇ ಮನೆಯಿಂದ ನಾವು 6ನೇ ಮನೆ ಕೌಂಟ್ ಮಾಡಿದ್ರೆ 9ನೇ ಮನೆ ಅಂತಂದರೆ ಒಂಥರ ಭಾಗ್ಯ, ಒಂಥರ ಲಕ್. 9ನೇ ಮನೆ 10, 11, 12 ಮತ್ತು 1, 2, 3, 4, 5, 6ವರೆಗೂ ಹೋದಾಗ ಅಲ್ಲಿಂದ 9th ಹೌಸ್. 10ನೇ ಮನೆಯಿಂದ 6ನೇ ಮನೆ 9th ಹೌಸ್. ಸೊ 6ನೇ ಮನೆ ನಾನು ಚೆನ್ನಾಗಿರಬೇಕು, ನಾನು ಕೆಲಸದಲ್ಲಿ ಪರ್ಮನೆಂಟ್ ಆಗಿರಬೇಕು ಅಂತಂದರೆ 10ನೇ ಮನೆಯವ್ರಿಗೆ ಬಕೆಟ್ ಹಿಡಿಬೇಕು. ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್ ಅಲ್ಲ. ತುಂಬ ಜನ ಪರ್ಫಾರ್ಮೆನ್ಸ್ ಇರೋರೆಲ್ಲ ಕೆಲಸ ಬಿಟ್ಟು ಹೋಗಿದ್ದಾರೆ. ಹೌದು. ಹಾಗೆ ಬಕೆಟ್ ಹಿಡಿದವ್ರು ಮಾತ್ರ ಅವ್ನಿಗೆ ಕೆಲಸ ಬಂದಿಲ್ಲ ಅಂದರೂ ಬಕೆಟ್ ಹಿಡಿದವರೆಲ್ಲ ಮೇಲಕ್ಕೆ ಬಂದಿದ್ದಾರೆ. ಅದಕ್ಕೆ ಯಾಕಂದರೆ 10ನೇ ಮನೆಯಿಂದ 6ನೇ ಮನೆ 9ನೇ ಮನೆ. 9ನೇ ಮನೆ ಒಂಥರ ಸಾಂತ್ವನ, ಟೀ ಕೊಡೋದು, ಕಾಫಿ ಕೊಡೋದು. ಏನಾರು ಸ್ವಲ್ಪ ಟೀ ಬಿದ್ದಿದ್ರೆ ಅಲ್ಲಿ ಒರೆಸೋದು ಹೋಗಿ, ಇನ್ನು ಎಲ್ಲೆಲ್ಲಿ ಒರೆಸ್ತಾರೋ ಗೊತ್ತಿಲ್ಲ. ಸೊ ಆ ರೀತಿಯ ಸೇವೆ ಅದು. ಆ ಸೇವೆ ಒರಿಜಿನಲ್ ಸೇವೆ ಅಲ್ಲ. 5ನೇ ಮನೆ ಒರಿಜಿನಲ್ ಸೇವೆ. ಸೇವೆ ಅನ್ನೋದು 5ನೇ ಮನೆ. ನಾಟಕದ ಸೇವೆ 6ನೇ ಮನೆ. ಅಲ್ಲಿ ಕಾಸು ಬರುತ್ತೆ ನನಗೆ,
ನನ್ನ ಜೀವನದಲ್ಲಿ ಮಜಾ. ಯಾಕಂದರೆ ಯಾರಿಗೆ ಆ ರೀತಿ ಬಂದಿರುತ್ತೋ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಅವ್ರ ಮೇಲೆ, ಆವಾಗ ಶತ್ರುಗಳು ಜಾಸ್ತಿ ಆಗ್ತಾರೆ. ಅಂಥವ್ರಿಗೂ ಕೂಡ ಅಲ್ಲಿರೋರು ಹಿತಶತ್ರುಗಳೇ ಆಗ್ತಾರೆ. ಯಾಕೆಂದರೆ ಇವ್ರು ಬಕೆಟ್ ಹಿಡಿತಾರೆ, ಪ್ರಮೋಷನ್ ಗಿಟ್ಟಿಸ್ಕೋತಾರೆ, ಏನೂ ಕೆಲಸ ಮಾಡದೇ ಇದ್ದರೆ ಅವ್ರು ಉಳಿತಾರೆ, ಕೆಲಸ ಮಾಡಿರೋರು ಆಚೆ ಹೋಗ್ತಾರೆ. ಇದೆಲ್ಲ ಫ್ರೇಮ್ ವರ್ಕು ಸಿಕ್ಸ್ ಹೌಸ್ ಫ್ರೇಮ್ ವರ್ಕ್ ಅಂತ ನಾವು ಕರಿತೀವಿ. ಫ್ರೆಂಡ್ಸ್ ಅನ್ನೋದು 11ನೇ ಮನೆ, 11ನೇ ಮನೆಗೆ 8ನೇ ಮನೆ ಆಯಿತು. ನನ್ನ ಜೊತೆ ಕೂತ್ಕೊಂಡು ವರ್ಕ್ ಮಾಡೋರೆಲ್ಲ 11ನೇ ಮನೆ, ನನಗೆ 8ನೇ ಮನೆ ಆಯಿತು. ಬಟ್ ನನ್ನ ಬಾಸು ನನ್ನ ಕಂಪ್ನಿ 10ನೇ ಮನೆಯಿಂದ 9ನೇ ಮನೆ ಆಯಿತು. ಸೊ ನಾನು ನನ್ನ ಕಂಪ್ನಿನ ಚೆನ್ನಾಗಿ ನೈಸಾಗಿ ಬೆಣ್ಣೆ ಹಚ್ಕೊಂಡಿದ್ರೆ ಸಾಕು. ದಟ್ ಈಸ್ ಲೈಫ್, ಅದೇ ಲೈಫು. ಅದಕ್ಕೆ 9ನೇ ಮನೆ ಅಂತ ಕರಿತೀವಿ. 10ನೇ ಮನೆಯಿಂದ 9ನೇ ಮನೆ, 6ನೇ ಮನೆ. ಆ ಹಿತಶತ್ರುಗಳು ಬಾಸ್ಗೆ ಒಂದು, ಕೊಲೀಗ್ಗೆ ಒಂದು ಡಿಫ್ರೆನ್ಷಿಯೇಟ್ ಮಾಡಿಬಿಡ್ತಾರೆ. ಮತ್ತು 6ನೇ ಮನೆ ಹಾಕ್ಕೊಡೋದು ಜಾಸ್ತಿ. ಅದಕ್ಕೆ ಇವತ್ತಿನ ಗೌರ್ಮೆಂಟ್ ಸೆಕ್ಟರಲ್ಲಿ ತುಂಬ ಜನ ಸಿಗಾಕೊಂಡಿರೋರು ರೈಡಿಂದ, ಪಕ್ಕದವರಿಂದನೇ. ಹೌದು ಹೌದು. ಯಾರು ಇದುವರೆಗೂ ಬರೆದು ಕೊಡ್ತೀನಿ, ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ, ಯಾವುದೋ ಲೋಕಾಯುಕ್ತ ರೈಡು, ಆ ರೈಡು, ಈ ರೈಡ್ ಯಾರೂ ಇಲ್ಲ. ನಿಮ್ಮ ಕೆಲಸದಲ್ಲಿರ್ತಕ್ಕಂಥವರೇ ನೋಡಿ ನಿಮಗೇನು ಬೆನಿಫಿಟ್ ಸಿಕ್ಕಿಲ್ಲ ಅಂದಾಗ ಹಾಕ್ಕೊಟ್ಟಿರೋದು. ನೀವು ಕಳ್ರೆ ಹಾಕ್ಕೊಡೋರು ದೊಡ್ಡ ಕಳ್ಳರು. ಯಾಕಂದ್ರೆ ಅವ್ರಿಗೆ ಬೆನಿಫಿಟ್ ಸಿಕ್ಕಿಲ್ವಲ್ಲ, ನ್ಯಾಯವಾದಿಯಾಗಿರಲ್ಲ ಅವರೆಲ್ಲ. ಹಾಕ್ಕೊಡೋರೆಲ್ಲ ನ್ಯಾಯವಾದಿಯಾಗಿರಲ್ಲ, ಹಾಕ್ಕೊಟ್ಬಿಡ್ತಾರೆ. ಈಗ ಇವನು ಹೊಡಿತಾ ಇರ್ತಾನೆ ದುಡ್ಡು, ಇವನು 10 ರೂಪಾಯಿ ಹೊಡಿತಾ ಇರ್ತಾನೆ, ಅವ್ನು ಯಾರೋ ಇನ್ನೊಬ್ಬ 1000 ರೂಪಾಯಿ ಹೊಡಿತಾ ಇರ್ತಾನೆ. ಅದು ನಮಗೆ ಏನು ಅಂತಂದರೆ, ನಮ್ಮ ಒಂದು ವಿಚಾರದಲ್ಲಿ 100 ರೂಪಾಯಿ ಕಳ್ತನ ಮಾಡಿದವನಿಗೆ ಏನೂ ಇಲ್ಲ, 100 ರೂಪಾಯಿ ತಾನೇ ಅಂತ ಹೇಳ್ತೀವಿ. 1,00,000 ರೂಪಾಯಿ ಹೊಡೆದಾಗ 1,00,000 ಅಂತ ಹೇಳ್ತೀವಿ. ವಿ ವ್ಯಾಲ್ಯೂ ದಿ ಕಳ್ಳತನ. ಬಟ್ ಕಳ್ಳನೇ ಅಂತ ಡಿಸೈಡ್ ಮಾಡಿಲ್ಲ. ಅವನಿಗೆ ಆ ಟೈಮಲ್ಲಿ ಸಿಕ್ಕಿರೋದು 100 ರೂಪಾಯಿ, ಅವನಿಗೆ ಆ ಟೈಮಲ್ಲಿ ಸಿಕ್ಕಿರೋದು 1,00,000. ಆದರೆ ಇಬ್ಬರದೂ ನಾವು ಹಿಂಗೆ ಇಟ್ಕೊಂಡು ನೋಡಿದಾಗ ಬೋತ್ ಆರ್ ಥೀವ್ಸ್. ಕಳ್ಳರೆ ಇನ್ನೊಬ್ಬ ಕಳ್ಳನ್ನು ಹಾಕ್ಕೊಡೋದು ಅದೇ 6ನೇ ಮನೆ. ಕಳ್ಳ 6ನೇ ಮನೆ. ಯಾವ್ಯಾವ್ದು ಬರುತ್ತೆ ಅಂತಂದರೆ 6ನೇ ಮನೆ ಶತ್ರುಗಳು, ಕೆಲಸ, ವೃತ್ತಿ, ಡಿಸೀಸ್, ಲಿಟಿಗೇಷನ್ ಎಲ್ಲ 6ನೇ ಮನೆಯೇ ಹಾಕಿದ್ದಾರೆ, ಸಖತ್ತಾಗಿ ಹಾಕಿದ್ದಾರೆ. 11ನೇ ಮನೆಯಿಂದ 8ನೇ ಮನೆ, 10ನೇ ಮನೆಯಿಂದ 9ನೇ ಮನೆ ಅದು. ಸೊ ಏನಾದ್ರು ಸಿಗಾಕೊಂಡ್ರು ಕೂಡ ಬಾಸ್ ಜೊತೆ ಚೆನ್ನಾಗಿತ್ತು ಅಂತಂದರೆ ಅವ್ರನ್ನ ಮುಚ್ಚಾಕ್ಬಿಡ್ತಾರೆ. 9ನೇ ಮನೆ, ಅದು 10ನೇ ಮನೆ ನೀವು ಫೇವರ್ ಆಗಿರಬೇಕು. 10ನೇ ಮನೆ ಅಂತ ಹೇಳ್ತೀವಿ ನಾವು, ಫೇವರ್ ಆಗಿರಬೇಕು. ಮುಚ್ಚಾಕ್ಬಿಡ್ತಾರೆ. ಏನು ಮಾಡಿದೆ, ಪರವಾಗಿಲ್ಲ ನಮ್ಮ ಹುಡುಗ ನನಗೊಂದು ಸ್ವಲ್ಪ ಆ ಕಡೆ ಸೈಡಲ್ಲಿ ಕೊಟ್ಟಿದ್ದಾನೆ ತಿನ್ನೋದ್ರಲ್ಲಿ ಅಂತ. ಹಂಚ್ಕೊಂಡು ತಿನ್ನೋದು, ಕದ್ದಿರೋ ಮಾಲನ್ನ ಹಂಚ್ಕೊಂಡು ತಿನ್ನೋದು. ಸೊ 6ನೇ ಮನೆ ಭಾಳ ವಿಶೇಷವಾಗಿ ಹಿತಶತ್ರುಗಳನ್ನ ಸಾಕಷ್ಟು ಜಾಸ್ತಿ ಮಾಡುತ್ತೆ. ಜೊತೆಲಿರೋರೇ ಹಾಕ್ಕೊಡೋದು. ಬೇಕಂತ ಲೇಟಾಗಿ ಬಂದಾಗ ಗೊತ್ತಿರಲ್ಲ, ಹೇಳ್ಬಿಡೋದು, ಸರ್ ಅವಳು 15 ನಿಮಿಷ ಲೇಟಾಗಿ ಬಂದಿದ್ದಾರೆ, ಸ್ವಲ್ಪ ಒಂಚೂರು ಹೇಳಿದ್ದೀನಿ ಸರ್, ನನಗೆ ಬೈದಿದ್ರಿ ನೀವು ಅಂದರೆ ನನ್ನ ಜೊತೆ ನೀನು ಬೈಸ್ಕೊ ಅಂತ. ನಮಗೆ ಮಾತ್ರ ಬೈದಾಗ ಹೊಟ್ಟೆವ್ರಿ, ಇವ್ರು ಯಾರು ಬೈಸ್ಕೊಂಡು ಮಾಡ್ತೀನಿ ತಡಿ ಅಂತೇಳಿ. ಸರ್ ನನಗೆ 9 ಕಾಲ್ ಬಂದಿದ್ರೆ ಬೈದ್ಬಿಟ್ಟಿದ್ವಿ ಸರ್, ನೀವು ಅವ್ರು 15 ನಿಮಿಷ ಲೇಟಾಗಿ ಬಂದಿದ್ದಾರೆ, ಇವತ್ತು ಅವ್ರಿಗೇನು ಹೇಳಿಲ್ವಲ್ಲ ಸರ್. ಹೌದಾ, ತಡಿ ಮಾಡ್ತೀನಿ, ಅವ್ರನ್ನೂ ಕರಿ. ನೀವು ಆ್ಯಕ್ಚುಲಿ ಬಂದು ಏನೋ ಕೆಳಗಡೆ ಏನೋ ತರಕ್ಕೆ ಹೋಗ್ಬಿಟ್ಟಿರ್ತೀರ, 15 ನಿಮಿಷದಕ್ಕೆ ಪಂಚಾಗಿರುತ್ತೆ. ಆವಾಗ ಯಾರು ಹಾಕ್ಕೊಟ್ರು ಅಂತ ಹುಡುಕ್ಬೇಕು ನಾವು ಅಲ್ಲಿ ಎಲ್ಲ ಅಕ್ಕಪಕ್ಕ. ಸೊ 6th ಹೌಸ್ ವೃತ್ತಿಯಲ್ಲಿ, ಕೆಲಸದಲ್ಲಿ ಜಲಸಿ. ಯಾರ್ಯಾರು ಕೆಲಸದಲ್ಲಿರ್ತಾರೆ, ಸಹಪಾಠಿಗಳು, ಅವರು ಇವರು ಎಲ್ಲರ ಜೊತೆನೂ ಅವ್ರಿಗೆ ಒಂಥರ ಕಾಂಪಿಟೇಷನ್, ಕೆಲಸ ಕಳ್ಕೊಳ್ಳೋವಂಥ ಕಾಂಪಿಟೇಷನ್ನು, ಕೆಲಸ ಏನಾದ್ರು ಹೋಗ್ಬಿಡುತ್ತೋ ಅನ್ನೋ ಭಯ. 6ನೇ ಮನೆ ಅವ್ರ ಸ್ಟ್ರೆಂತ್ ಮೇಲೆ ಅವ್ರು ಇರಬೇಕು ಅಂತಂದರೆ ಯಾವಾಗಲೂ ಕೂಡ 7ನೇ ಮನೆ ಒಳ್ಳೆಯದಾಗುತ್ತೆ. 7th ಹೌಸ್ ಅವ್ರಿಗೆ ಸ್ಟ್ರಾಂಗ್ ಇರುತ್ತೆ. 7ನೇ ಮನೆ ಡೈರೆಕ್ಟ್ ಶತ್ರುಗಳು, ಡೈರೆಕ್ಟ್ ಶತ್ರು 7ನೇ ಮನೆ. ಅದು ನಮ್ಗೆ ಗೊತ್ತಾಗುತ್ತೆ, ಡೈರೆಕ್ಟ್ ಶತ್ರುಗಳು ಯಾರು ನಮಗೆ ಇದಾಗಿರ್ತಾರೆ ಡೈರೆಕ್ಟು. ಬಟ್ ಹಿತಶತ್ರುಗಳು 4ನೇ ಮನೆ ಫಸ್ಟು, 6ನೇ ಮನೆ ಸೆಕೆಂಡು. ಇನ್ನೊಂದು ಮನೆ ಇದೆ, ಇನ್ನೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಮನೆ 10ನೇ ಮನೆ. 10 ಅಂದರೆ ಹೆಸರು, ಕೀರ್ತಿ, ಪ್ರತಿಷ್ಠೆ. ಅದು ಆಟೋಮೆಟಿಕ್ಕಾಗಿ ಉಟ್ಕೊಂಡ್ಬಿಡುತ್ತೆ. ಅದಕ್ಕೆ ಶತ್ರುಗಳು ಹೆಂಗೂ ಏನು ಬೇಡ, ಹೆಸರು ಮಾಡಿದ್ನಾ ಕೆಳಗಡೆ ಕಮೆಂಟ್ ಹಾಕೋ ಅವನ ಬಗ್ಗೆ. 10ನೇ ಮನೆ ಹೆಸರು ಅಂತ ತಗೊಂಡ ಹಾಕು, ಇವನಿಗೆ ಅವನದು ಏನು ರೂಪುರೇಷೆಗಳಿಂದ ಸ್ಟಾರ್ಟ್ ಆಗುತ್ತೆ. ಇವನಿಗೆ ಹೆಡ್ ಇಲ್ಲ, ಟೈಲಿಂದ ಸ್ಟಾರ್ಟ್ ಆಗುತ್ತೆ, ಇವನಿಗೆ ಕೂದಲಿಲ್ಲ ಅಂತ ಸ್ಟಾರ್ಟ್ ಆಗುತ್ತೆ. ಏನೇನು ಕಾಣಿಸುತ್ತೋ ಅದೆಲ್ಲ ಹಿಡಿದು ಹಾಕೋದು 10ನೇ ಮನೆ. ಯಾಕಂದರೆ 11ನೇ ಮನೆ ಹಿತ, ಅದರ ಹಿಂದಿನ ಮನೆ 10ನೇ ಮನೆ. 11ನೇ ಮನೆ ಹಿತ. ನೀವೇನಾದ್ರು ಫೇಮಸ್ ಆಗಿಬಿಟ್ರೆ, ಓಕೆ, ಫೇಮಸ್ ಆಗಿಬಿಟ್ರೆ
ನಿಮಗೆ ಯಾವಾಗಲೂ ಒಂದು ಡೈಲಾಗ್ ಹೊಡೆದ್ರು ಮೇಡಮ್ಮು, ಊರು ತುಂಬ ಹೇ, 10ನೇ ಮನೆ ಹೆಸರು ಸ್ವಲ್ಪ ಬೆಳೆದ್ರಿ, ನೇಮ್ ಮಾಡಿದ್ರಿ, ಊರು ತುಂಬ ಹೇ 10ನೇ ಮನೆ. 4ನೇ ಮನೆ ಮನೇಲಿ ಹೇ, 6ನೇದು ಆಫೀಸಲ್ಲಿ ಹೇ, 10ನೇ ಮನೆ ಊರು ತುಂಬ ಹೇ. ಇದು 4, 6, 10 ತಿಳ್ಕೊಳ್ಳಿ. ಯಾರೂ ಇದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಇದರಲ್ಲಿ ತಪ್ಪಿಸ್ಕೊಳ್ಬೇಕು ಅಂತಂದರೆ ಒಂದೇ ಒಂದಿರೋದು 12ನೇ ಮನೆ. ಎಲ್ಲನೂ ಬಿಟ್ಟಾಕಬೇಕು. 12ನೇ ಮನೆ ಅಂದರೆ ವ್ಯಯ, ಎಲ್ಲನೂ ಬಿಟ್ಟಾಕಬೇಕು. ಇಗ್ನೋರ್. ಹಿತಶತ್ರುಗೆ ಏನಾದರೂ ಒಂದು ಪರಿಹಾರ ಕೊಡಿ ಅಂತಂದರೆ ನಿಮ್ಮ ಲಗ್ನದಿಂದ 12ನೇ ಮನೆ ವಿಶೇಷವಾಗಿ ಆ ವಸ್ತುನ ನೀವು ಎಲ್ಲಾದರೂ ಒಂದು ನೀರಲ್ಲಿ ಹಾಕ್ಬಿಡ್ಬೇಕು, ಅಥವಾ ಯಾವುದಾದ್ರು ಒಂದು ಮರದ ಕೆಳಗಡೆ ಹಾಕ್ಬಿಡ್ಬೇಕು. ಫಾರ್ ಎಕ್ಸಾಂಪಲ್, ಮೇಷ ಲಗ್ನದವರು ಹಳದಿ ಬಟ್ಟೆನ ಕೈಯಲ್ಲಿ ಇಟ್ಕೊಂಡು ನನಗೆಲ್ಲ ಶತ್ರುಗಳು ಹೋಗಲಿ, ನಾನು ಶತ್ರು ಆಗಲ್ಲ ಯಾರಿಗೂ, ನಾನು ಒಳ್ಳೆಯವನಾಗಿ ಇರ್ತೀನಿ ಅಂತ ಹೇಳ್ಕೊಂಡು ಹಾಕಬೇಕು. ಅದು ಹಂಗೆ ಬರಲ್ಲ, ಅದು ವರ್ಕ್ ಆಗಲ್ಲ. ಯು ಶುಡ್ ಬಿ ರೈಟ್ ಫಸ್ಟ್, ದೆನ್ ಯು ಕ್ಯಾನ್ ಪರ್ಫಾರ್ಮ್ ದಟ್ ಆ್ಯಕ್ಟಿವಿಟಿ. ಆ ಯೆಲ್ಲೋ ಕಲರ್ ಬಟ್ಟೆ ಮಡಚಿಟ್ಕೊಂಡು ನನ್ನಲ್ಲಿರ್ತಕ್ಕಂಥ ಎಲ್ಲ ಹಿತಶತ್ರುಗಳು ಹೋಗಲಿ, ನಾನು ಇನ್ನೊಬ್ಬರ ಮೇಲೆ ನಾನು ಅಸೂಯೆ ಪಡಲ್ಲ, ನಾನು ಫಸ್ಟ್ ಕ್ಲಾಸಾಗಿರ್ತೀನಿ, ಇವತ್ತಿದ್ದು ನಾಳೆ ಹೋಗೋ ದೇಹ, ಈ ಮಂತ್ರವನ್ನು ಪಠನೆ ಮಾಡಿ ಸಾಕು. ಇವತ್ತಿದ್ದು ನಾಳೆ ಹೋಗೋ ದೇಹ, ಇವತ್ತು ಈ ಕುರ್ಚಿಲಿ ಕೂತಿರ್ತೀವಿ, ನಾಳೆ ಇನ್ನೊಂದು ಕುರ್ಚಿಗೆ ಹೋಗ್ತೀವಿ. ಕೊನೆಯಲ್ಲಿ ಒಂದು ಕುರ್ಚಿ ಕೊಟ್ಟಿದ್ದಾನೆ ಮಣ್ಣು ಕೆಳಗಡೆ ಮತ್ತು ಬೆಂಕಿಲಿ, ಅವೆರಡೇ ಲಾಸ್ಟ್ ಫೈನಲ್ ಕುರ್ಚಿ ಅದು ಎಲ್ಲರಿಗೂ. ಆ ಮಣ್ಣೊಳಗಡೆ ಕೊಟ್ಟಿರ್ತಾನೆ ಅಥವಾ ಆ ಬೆಂಕಿಲಿ ಕೊಟ್ಟಿರ್ತಾನೆ, ಯಾವುದೋ ಎರಡರಲ್ಲಿ ಒಂದು ಚಾಯ್ಸು ನಿಮ್ಗೆ ಆಯ್ಕೆ ಮಾಡ್ಕೊಳಕ್ಕಾಗಲ್ಲ, ಜನರ ಆಯ್ಕೆ ಮಾಡ್ಕೊಳ್ತೀವಿ, ಸುಡಬೇಕಾ ಮಣ್ಣು ಮಾಡಬೇಕಾ ಅಂತ. ಸೊ ಅವೆರಡರಲ್ಲಿ ಒಂದು ಚಾಯ್ಸ್ ಸಿಗುತ್ತೆ, ಅವೆರಡರಲ್ಲಿ ಒಂದು. ಒಟ್ಟಿನಲ್ಲಿ ಅಲ್ಲಿ ನೀವು ಫೈನಲ್ ಆಗಿ ಕೂತ್ಕೊಳ್ತೀರಾ. ಅದಿಟ್ಕೊಂಡು ಸಂಕಲ್ಪ ಮಾಡ್ಕೊಂಡು ಹಾಕಿ. ವೃಷಭ ಲಗ್ನದವ್ರಿಗೆ ಕೆಂಪು ವಸ್ತ್ರ, 12ನೇ ಮನೆ ಮಂಗಳ, ಕೆಂಪು ವಸ್ತ್ರವನ್ನು ಆ ಸಂಕಲ್ಪ ಮಾಡ್ಕೊಂಡು ಬಿಡಿ. ಕಾಲಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತದು. ಹಾಗೆ ಮಿಥುನ ಲಗ್ನದವ್ರಿಗೆ ಶ್ವೇತವರ್ಣ, ವೈಟ್ ಕಲರ್ ಆಗಿರ್ತಕ್ಕಂಥ ಬಟ್ಟೆನ ಆ ರೀತಿ ಮಾಡಿ ಮರದ ಕೆಳಗಡೆನೋ ಅಥವಾ ನೀರಿಗೆ ಬಿಟ್ಬಿಡಿ. ಹಾಗೆ ಕರ್ಕಾಟಕ ಲಗ್ನದವ್ರಿಗೆ ಹಸಿರು ಬಟ್ಟೆ, ಹಾಗೆ ಸಿಂಹ ಲಗ್ನದವ್ರಿಗೆ ಬಿಳಿ ಬಟ್ಟೆ, ಹಾಗೆ ಈ ಒಂದು ಕನ್ಯಾ ಲಗ್ನದವ್ರಿಗೆ ಆರೆಂಜ್ ಕಲರ್, ಕೇಸರಿ ಕಲರ್ ಬಟ್ಟೆ, ತುಲಾ ಲಗ್ನದವ್ರಿಗೆ ಮತ್ತೆ ಹಸಿರು ಕಲರ್ ಗ್ರೀನ್ ಕಲರ್ ಬಟ್ಟೆ, ವೃಶ್ಚಿಕ ಲಗ್ನದವ್ರಿಗೆ ವೈಟ್ ಕಲರ್ ಬಟ್ಟೆ, ಧನುರ್ ಲಗ್ನದವ್ರಿಗೆ ಕೆಂಪು ಕಲರ್ ಬಟ್ಟೆ, ಮಕರ ಲಗ್ನದವ್ರಿಗೆ ಮತ್ತೆ ಯೆಲ್ಲೋ ಕಲರ್ ಬಟ್ಟೆ, ಕುಂಭ ಲಗ್ನದವ್ರಿಗೆ ಕರಿ ಬಟ್ಟೆ, ಮೀನ ಲಗ್ನದವ್ರಿಗೆ ಡಾರ್ಕ್ ಬ್ಲೂ ಬಟ್ಟೆ. ಇವೆರಡರ ಸ್ವಲ್ಪ ಡಿಫ್ರೆನ್ಸ್ ಇದೆ. ಡಾರ್ಕ್ ಬ್ಲೂ ಬರುತ್ತೆ, ಕಡು ನೀಲಿ ಬಟ್ಟೆ. ಇಷ್ಟನ್ನು ಕೈಯಲ್ಲಿ ಇಟ್ಕೊಳ್ಳಿ. ಯಾವತ್ತಾರು ಇದಕ್ಕೇನು ಡೇಸ್ ಗೀಸ್ ಏನಿಲ್ಲ, ಯಾವತ್ತಾರು ಅದನ್ನು ಇಟ್ಕೊಳ್ಳಿ. ಇದು ತಂತ್ರ ವಿದ್ಯೆ ಕೊಟ್ಟಿರೋದು. ಇದು ಅವ್ರವ್ರ ಲಗ್ನಕ್ಕೆ ಯಾವ ಕಲರ್ನ ನಾವು ಬಿಟ್ಬಿಡ್ಬೇಕು. ಆದರೆ ಸಂಕಲ್ಪದಲ್ಲಿ ನಾನು ಯಾರನ್ನೂ ನಾನು ದ್ವೇಷಿಸಲ್ಲ, ಯಾರನ್ನೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತಂದರೆ ಸರಿ. ಟಿಟ್ ಫಾರ್ ಟ್ಯಾಟ್ ಆಗಿಬಿಡುತ್ತೆ. ಅದು ಟಿಟ್ ಫಾರ್ ಟ್ಯಾಟ್ ಅಂತ ಕರೀತಾರೆ. ನೀನು ಕೆಟ್ಟದ್ದು ಬಯಸಿದ್ಯಾ, ಅವನು ಕೆಟ್ಟದ್ದು ಅಂದ್ಕೊಂಡ, ಟಿಟ್ ಫಾರ್ ಟ್ಯಾಟ್ ಅದಾಗಲ್ಲ, ಹಂಗೆ ಬರಲ್ಲ. ಟಿಟ್ ಫಾರ್ ಟ್ಯಾಟ್ ಯೂನಿವರ್ಸ್ಗೆ ಬಿಟ್ಬಿಡ್ಬೇಕು. ಯೂನಿವರ್ಸ್, ವಿ ಹ್ಯಾವ್ ಟು ಲೀವ್ ಫಾರ್ ದಿ ಯೂನಿವರ್ಸ್. ಇಷ್ಟೂ ಲಗ್ನಕ್ಕೆ ಆ ಒಂದು ಬಟ್ಟೆನ ನಾವು ಹಿಡಿದು ದಾನವನ್ನು ಆಗಿ ಕೊಡೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ವಸ್ತ್ರವನ್ನಾಗಿ ಮರದ ಕೆಳಗಡೆ ಬಿಟ್ಬಿಡಬೇಕು. ಅದು ಏನೋ ಒಂದು ಡಿಸ್ಪೋಸ್ ಆಗಿ ಹೊಟ್ಟೋಗುತ್ತದೆ. ಇಟ್ಸ್ ಎ ವೆರಿ ಸಿಂಪಲ್ ಅನಿಸುತ್ತೆ. ಇದೆಲ್ಲ ವರ್ಕ್ ಆಗುತ್ತಾ ಅಂದರೆ 100% ಈಸೋಟೆರಿಕ್ ಸಬ್ಜೆಕ್ಟಲ್ಲಿ ವರ್ಕ್ ಆಗುತ್ತೆ, ತಂತ್ರವಿದ್ಯೆಯಲ್ಲಿ ವರ್ಕ್ ಆಗುತ್ತೆ. ಕೆಲವೊಂದು ಸತಿ ನಾವು ಯಾವುದೋ ತುಂಬ ಒಳ್ಳೆ ಡ್ರೆಸ್ ಹಾಕ್ತಾ ಇರ್ತೀವಿ, ಆ ಡ್ರೆಸ್ ಹಾಕೊಂಡಾಗೆಲ್ಲ ನಿಮ್ಗೆ ಸಮಸ್ಯೆ. ನೀವು ಯೋಚನೆ ಮಾಡಿಬೇಕಾರೆ ತುಂಬ ಜನ ಮಹಿಳೆಯರಿಗೆ ಇದು ಜಾಸ್ತಿ, ಯಾಕೆಂದರೆ ಅವ್ರಿಗೆ ಡ್ರೆಸ್ ಸೆನ್ಸು ಸ್ವಲ್ಪ ಜಾಸ್ತಿ ಇರುತ್ತೆ. ಆ ಕಲರ್ ಹಾಕ್ದಾಗೆಲ್ಲ ಯಾಕೋ ಈ ಬಟ್ಟೆ ಹಾಕೊಂಬಂದಾಗೆಲ್ಲ ಬೈಸ್ಕೊಂಡಿದ್ದೀನಿ, ಈ ಬಟ್ಟೆ ಹಾಕೊಂಬಂದಾಗೆಲ್ಲ ಇರುತ್ತೆ. ಬಟ್ ಅದು ತುಂಬ ಪ್ರಿಯವಾಗಿರ್ತಕ್ಕಂಥ ಬಟ್ಟೆ ಅವ್ರಿಗೆಲ್ಲ, ಅದೆಲ್ಲ ಅನುಭವ ಆಗಿರುತ್ತೆ ನಿಮಗೆಲ್ಲ. ಈ ಡ್ರೆಸ್ ಹಾಕೊಂಬಂದಾಗ ಯಾಕೋ ನಾನು ನೋಡಿದ್ದು 2 ಸತಿ ನೋಡಿದೆ, ಈ ಡ್ರೆಸ್ ಹಾಕೊಂಬಂದಾಗಲೇ ನನಗೇನೋ ಒಂಥರ ಬೇಜಾರಾಗಿದೆ ಅಂತ ಬರುತ್ತೆ. 3ನೇ ಸತಿ ಹಾಕೊಂಡು ಹೋಗ್ತಾರೆ, ಇನ್ಮೇಲೆ ಹಾಕೊಳ್ಳಲ್ಲ ಅಂತ ಬಿಡ್ತಾರೆ. ಯಾವಾಗ ಬಿಡ್ತಾರೆ ಅವಾಗ ಚೇಂಜ್ ಆಗುತ್ತೆ. ಅಂದರೆ ದಿ ಕಲರ್ 11th ಹೌಸ್ ಕಲರ್ ಆ್ಯಕ್ಟಿವೇಟ್ ಆಗಿದ್ದಾಗ ಹಿತಶತ್ರು ಆಗಿರ್ತಕ್ಕಂಥ 4ನೇ ಮನೆ ಮನೆಯಿಂದ ಶತ್ರುಗಳು, 6ನೇ ಮನೆಯಿಂದ ವೃತ್ತಿಯಿಂದ ಶತ್ರುಗಳು, ನಿಮ್ಮ 10ನೇ ಮನೆ ಹೆಸರಿಂದ ಶತ್ರುಗಳು. ಈ 3 ಮನೆ ಜೀವನದಲ್ಲಿ ಶತ್ರುಗಳನ್ನು ಹುಟ್ಟಾಕ್ತಕ್ಕಂಥದ್ದು. 4ನೇ ಮನೆ ಕುಟುಂಬದಲ್ಲೇ ಶತ್ರು, ಅಂದರೆ ಫ್ಯಾಮಿಲಿಲೇ ಅಣ್ಣ ಬೆಳೆದ ಅಂತ, ತಮ್ಮ ಬೆಳೆದ ಅಂತ, ಅಥವಾ ಅಕ್ಕ ಬೆಳೆದ, ತಂಗಿ ಬೆಳೆದ, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಮಗ ತುಂಬ ಚೆನ್ನಾಗಿ ಜೋರಾಗಿ ಬೆಳೆದ್ರೂ ಕೂಡ ಅಪ್ಪನಿಗೂ ಇದು ಬಂದ್ಬಿಡುತ್ತೆ, ನನ್ನ ಮಾತು ಕೇಳ್ತಾ ಇಲ್ಲ, ನಂದು ಹಂಗೆ ಹಿಂಗೆ ಈಗೋ ಸ್ಟಾರ್ಟ್ ಆಗುತ್ತೆ, ತಾಯಿಗೂ ಸ್ಟಾರ್ಟ್ ಆಗುತ್ತೆ.
ಎಷ್ಟೋ ನಾನು ನೋಡಿದ್ದೀನಿ, ಕೋಟ್ಸ್ ಹಾಕ್ತೀವಿ ತಾಯಿ ತಂದೆ ಎಲ್ಲ ಅಂತ. ಎಷ್ಟೊಂದು ತಂದೆ ತಾಯಿಗಳು ಮಕ್ಕಳನ್ನ ಬೀದಿಗೆ ಬಿಟ್ಟವರು ಯಾವ ತಂದೆ ತಾಯಿ ಅಂತ ನೀವು ಕೋಟ್ ಹಾಕ್ತೀರಾ? ಎಷ್ಟೋ ಜನ ತಾಯಂದಿರು ಮಕ್ಕಳೆತ್ಬಿಟ್ಟು ಬಿಸಾಕ್ ಹೋಗಿದ್ದಾರೆ, ಎಲ್ಲೆಲ್ಲೋ ಪೊದೆಗಳೆಲ್ಲ ಸಿಕ್ಕಿದ್ದಾರೆ. ಮತ್ತು ತಾಯಿ ಬಗ್ಗೆ ಅಷ್ಟೊಂದು ಕೊಂಡಾಡಿದಾಗ ಕಲಿಯುಗದಲ್ಲಿ ಅವೆಲ್ಲ ಇಲ್ಲ. ಶಾಸ್ತ್ರದಲ್ಲಿ ಬರೆದಿದೆ, ನಾವೆಷ್ಟೇ ಕೊಂಡಾಡ್ಬೋದು, ಕಲಿಯುಗದಲ್ಲಿ ಎಲ್ಲರ ಮನಸ್ಥಿತಿನೂ ಸರಿ ಇರಲ್ಲ. ಸೊ 10ನೇ ಮನೆ ಬಂದಾಗ ಫೈನಲ್ ಆಗಿ ಈ ಬೆಳೆದವ್ರಿಗೆ ಕಾಲೆಳಿತಕ್ಕಂಥ ಸಾಮಾನ್ಯ ಜನಗಳು ಹೆಚ್ಚು. ಆ ಸಾಮಾನ್ಯ ಜನಗಳಲ್ಲಿ ಭಾಳ ವಿಶೇಷವಾಗಿ 10ನೇ ಮನೆ ಪ್ರೀತಿ ಮಾಡೋರೇ ಕಾಲೆಳಿತಾರಲ್ಲಿ. ಯಾಕೆಂದರೆ 10ನೇ ಮನೆಯಿಂದ ನಾವು ಲೆಕ್ಕ ಹಾಕಿದಾಗ 8ನೇ ಮನೆ 5ನೇ ಮನೆ ಬರುತ್ತೆ, ಜೊತೆಲೇ ಇರ್ತಾರೆ. ಅದು ಗುರುಗಳಾಗಿರ್ಬೋದು, ಅಥವಾ ಹೇಳ್ಕೊಟ್ಟಿರ್ತಕ್ಕಂಥ ತಂದೆ ಆಗಿರ್ಬೋದು, ಅಥವಾ ಹೇಳ್ಕೊಟ್ಟಿರ್ತಕ್ಕಂಥ ಒಬ್ಬ ಬಾಸ್ ಆಗಿರ್ಬೋದು. ಅವನಿಗೇನು ಗೊತ್ತಿಲ್ಲ ಬಿಡು ಬಾಸ್ಗೆ, ಅವರೇ ಕೆಲಸಕ್ಕೆ ಸೇರಿಸ್ಕೊಂಡಿರ್ತಾರೆ. ಹಾಂ ಹೌದೇನಪ್ಪ ನೀನು ಸೇರ್ಕೊಳ್ತೀಯಾ, ಆಯಿತು ನಿನಗೊಂದು 50,000 ಸಂಬಳನಾ, ಓಕೆಪ್ಪ, ಹಾಂ ಆಯಿತು ಚೆನ್ನಾಗಿ ಕೆಲಸ ಮಾಡು ಅಂತ ಕೊಡ್ತಾರೆ. ಈ ಕೆಲಸದ ವಿಚಾರ ಬಂದಾಗ ಅವ್ನು ಏನೋ ಮಿಸ್ಟೇಕ್ ಆಗಿರುತ್ತೆ, ಅವನ ಅದೃಷ್ಟದಿಂದ ಅಲ್ಲಿ ಕೂತಿರ್ತಾನೆ. ಅಲ್ಲಿ ಕೆಲಸಕ್ಕೆ ತಗೊಂಡಿರ್ತಕ್ಕಂಥವರೇ ಮಾತಾಡೋದು, ಆಹಾ ಏನು ಕಚಡ ಬಾಸು, ಏನೂ ಗೊತ್ತಿಲ್ಲ ಅವನಿಗೆ. ಒಂದು ತಿಳ್ಕೊಳ್ಳಿ, ಅವನೇ ನಿನ್ನ ಕೆಲಸಕ್ಕೆ ಸೇರಿಸ್ಕೊಂಡಿರೋದು. ಆ ಕೃತಜ್ಞತೆ ಫಸ್ಟ್ ಇರಲಿ. ಅವನು ಏನು ಕಲ್ತಿದ್ದಾನೋ ಬಿಟ್ಟಿದ್ದಾನೋ ಏನು ಬೇಡ, ಅದಲ್ಲಿ ತಲೆ ಕೆಡಿಸ್ಕೋಬಾರ್ದು. ಹಿ ಹ್ಯಾಸ್ ಗಿವನ್ ಮೀ ಫುಡ್, ಹಿ ಹ್ಯಾಸ್ ಗಿವನ್ ಮೀ ಇದು. ಅದು ಅವ್ರದ್ದು ಕಲಿತಾರೋ ಬಿಟ್ಟಿದ್ದಾರೋ, ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ತಾಯಿದ್ದೀನಾ, ಆ್ಯಮ್ ಐ ಪರ್ಫಾರ್ಮಿಂಗ್, ಅಷ್ಟೇ. ದಟ್ ಈಸ್ ವಾಟ್ ಈಸ್ ಲೈಫ್. ಆ ಲಗ್ನಕ್ಕೆ ನಿಮಗೆ ಹಿತಶತ್ರುಗಳು ಹೋಗಬೇಕು ಅಂದರೆ ಅದನ್ನು ಮಾಡಿ, ಬಟ್ ನೀವೇ ಹಿತಶತ್ರುಗಳಾಗಬೇಡಿ. ಕೆಳಗಡೆ ಕಮೆಂಟ್ ಸೆಕ್ಷನ್ನವರು ಇದ್ದಾರೆ, ತಲೆ ಕೆಡಿಸ್ಕೊಳ್ಳಲ್ಲ, ಆಗ್ತಾ ಇರಿ. ಕೆಟ್ಟದ್ದು ಹಾಕಿ ಒಳ್ಳೆಯದು ಹಾಕಿ ಓದಿ ಖುಷಿ ಪಡಿ. ನನ್ನನ್ನು ಕಾಲೆಳೆಯೋದ್ರಲ್ಲಿ ನಿಮಗೆ ಮಜಾ ಇದೆ ಅಂದರೆ ಜಾಸ್ತಿ ಕಾಲೆಳಿರಿ. ಯಾಕಂದರೆ ಒಂದು ಗುರು ಸ್ಥಾನದಲ್ಲಿ ಕೂತ್ಕೊಂಡು ನಾವು ತೃಪ್ತಿ ಕೊಡೋದೇ ಇಂಪಾರ್ಟೆಂಟು. ನನ್ನ ಕಾಲೆಳೆಯೋದ್ರಲ್ಲಿ ನಿಮ್ಗೆ ತೃಪ್ತಿ ಇದ್ದರೆ ಫಸ್ಟ್ ಮಾಡಿ, ನಾನೇನು ಕಮೆಂಟ್ ಮಾಡಲ್ಲ, ಖುಷಿಯಾಗಿರ್ತೀನಿ. ಇವತ್ತಿದ್ದು ನಾಳೆ ಹೋಗೋ ದೇಹ, ನೀವು ಹೋಗ್ತೀರಾ ನಾವು ಹೋಗ್ತೀವಿ. 2 ಸೀಟು ಇರೋದು ನಮಗೆ, ಒಂದು ಬೆಂಕಿ ಸೀಟು, ಒಂದು ಮಣ್ಣಿನ ಸೀಟು. 2ರಲ್ಲಿ ಆಯ್ಕೆ ನಾವು ಮಾಡ್ಕೊಳಕ್ಕಾಗಲ್ಲ. ದಟ್ ಈಸ್ ದಿ ಫೈನಲ್ ಫ್ರಾಂಟಿಯರ್, ದಟ್ ಈಸ್ ದಿ 12th house ಆಫ್ ಡೆತ್. ಎವ್ರಿಥಿಂಗ್ ಡೈಸ್, ವಾಟ್ ಈಸ್ ಬಾರ್ನ್ ಹ್ಯಾಸ್ ಟು ಡೈ. ಇಷ್ಟೇ. ಎಸ್ ಗುರುಗಳೇ, ಇದುವರೆಗೂ ಸಾಕಷ್ಟು ಮಾಹಿತಿ, ಒಂದು ಒಳ್ಳೆ ಮಾಹಿತಿನ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಮಗೆ ನೀಡಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8:30ಕ್ಕೆ. ಧನ್ಯವಾದಗಳು. ಏಪ್ರಿಲ್ 21ರಿಂದ ಶುರುವಾಗುವ ರೇಖಿ ಹೀಲಿಂಗ್ ತರಗತಿಗಳಲ್ಲಿ ಶ್ರೀ ಪಂಡಿತ್ ದಿನೇಶ್ ಗುರೂಜಿಯವರು ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಸಪ್ತಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಗಳ ವಿಶೇಷತೆಗಳು, ಚಕ್ರವನ್ನು ಬಲಪಡಿಸಲು ಆಹಾರ ಪದ್ಧತಿ, ಮಂತ್ರದ ಥೆರಪಿ, ಬಣ್ಣದ ಥೆರಪಿ, ಕ್ರಿಸ್ಟಲ್ ಥೆರಪಿಗಳಿಂದ ಸಪ್ತಚಕ್ರಗಳನ್ನು ಸಮತೋಲನಗೊಳಿಸುವ ಸುಲಭ ತಂತ್ರಗಳನ್ನು ತರಗತಿಗಳಲ್ಲಿ ಹೇಳಿಕೊಡುತ್ತಾರೆ. ಪ್ರತಿಯೊಂದು ಚಕ್ರಗಳಿಗೂ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಅನ್ನು ಬಳಕೆ ಮಾಡುವ ಬಗೆ, ಅಂಗೈ ಮುದ್ರೆ, ಪ್ರಾಕೃತಿಕವಾಗಿ ದೊರೆಯುವಂತಹ ಕ್ರಿಸ್ಟಲ್ಗಳನ್ನು ಸಪ್ತಚಕ್ರಗಳಿಗೆ ಅನುಗುಣವಾಗಿ ಉಪಯೋಗಿಸುವುದರ ಬಗ್ಗೆ, ಪ್ರತಿಯೊಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲು ಮಾಡಬಹುದಾದಂತಹ ಆಸನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ. ಇದರ ಜೊತೆಗೆ ಕ್ರಿಸ್ಟಲ್ಗಳ ಸಮಗ್ರ ಮಾಹಿತಿ, ವೈಜ್ಞಾನಿಕವಾಗಿ ಕ್ರಿಸ್ಟಲ್ಗಳ ಉಪಯೋಗಗಳು, ಕ್ರಿಸ್ಟಲ್ಗಳನ್ನು ಎನರ್ಜೈಸ್ ಮಾಡುವಂತಹ ವಿಧಾನಗಳು, ಸಿಂಗಿಂಗ್ ಬೌಲ್ ಉಪಯೋಗಗಳು, ಕಣ್ಣು ದೃಷ್ಟಿ, ಮಾನಸಿಕ ಆರೋಗ್ಯ, ಉದ್ಯೋಗ, ಮದುವೆ ಜೀವನ, ಆರೋಗ್ಯ, ಮನೆ ನಿರ್ಮಾಣ ಮುಂತಾದ ವಿಚಾರಗಳಿಗೆ ಧರಿಸಬಹುದಾದ ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು, ಕ್ರಿಸ್ಟಲ್ ತಂಬಲ್ಗಳು, ಹಣಕಾಸಿನ ಆಕರ್ಷಣೆಗಾಗಿ ಬಳಸಬಹುದಾದಂತಹ ಕ್ರಿಸ್ಟಲ್ ಸಂಯೋಜನೆಗಳು, ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಗುರೂಜಿಯವರು ತರಬೇತಿ ನೀಡುತ್ತಾರೆ. ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಮಾಡಬಹುದಾದ ಸಂಗೀತ, ಧ್ಯಾನ, ಚಂದ್ರನಾಡಿ, ಸೂರ್ಯನಾಡಿ ಮೂಲಕ ನಾಡಿಚಕ್ರ ಮೆಡಿಟೇಷನ್ ಮಾಡುವ ಬಗೆ, ದೇಹದಲ್ಲಿನ ಸಪ್ತಚಕ್ರಗಳ ಬಲವರ್ಧನೆಗೆ ನೈಸರ್ಗಿಕವಾಗಿ ದೊರೆಯುವಂತಹ ಮೂಲಿಕೆಗಳಿಂದ ತಯಾರಾಗುವಂತಹ ಹರ್ಬಲ್ ಬಾತ್ ಪೌಡರ್ನ ಬಳಕೆಯ ವಿಧಾನ, ರೇಖಿ ಹೀಲಿಂಗ್ ಲೆವೆಲ್ 1 ಮತ್ತು ಲೆವೆಲ್ 2 ದೀಕ್ಷೆ, ಚೌಕುರೆ ಶಕ್ತಿಯ ಪ್ರಾಯೋಗಿಕ ವಿಧಾನ, ಸಿಂಗಿಂಗ್ ಬೌಲ್ ಬಳಕೆಯ ವಿಧಾನ, ಪಂಚತತ್ವಗಳ ವಿಶ್ಲೇಷಣೆ ಮತ್ತು ಪ್ರತಿಯೊಂದು ತತ್ವಗಳ ಆರಾಧನೆ, ಯಂತ್ರ ಪೂಜೆ, ಮಂತ್ರಸಿದ್ಧಿ, ದೇಹದ ಪ್ರತಿಯೊಂದು ಭಾಗಕ್ಕೂ ಹೀಲಿಂಗ್ ಶಕ್ತಿಯ ವರ್ಗಾವಣೆ, ಡಿಸ್ಟೆನ್ಸ್ ರೇಖಿ ಹೀಲಿಂಗ್ ಮುಂತಾದ ಅತ್ಯದ್ಭುತ ವಿಚಾರಗಳನ್ನು ತರಗತಿಯಲ್ಲಿ ಕಲಿಸಿಕೊಡಲಿದ್ದಾರೆ. ನಮ್ಮ ದೇಹದಲ್ಲಿನ ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ,
ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರಗಳನ್ನು ಸಮತೋಲನಗೊಳಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತದೆ. ಇಷ್ಟೆಲ್ಲ ಅನುಕೂಲ ಇರುವಂತಹ ಈ ತರಗತಿಗೆ ಇಂದೇ ನೋಂದಾಯಿಸಿ. ಆರೋಗ್ಯದ ವಿಚಾರದಲ್ಲಿ ಅನುಕೂಲಗಳನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹಂತಗಳ ವಿಚಾರಗಳನ್ನು ಈ ಜ್ಯೋತಿಷ್ಯವನ್ನು ಕಲಿಯುವುದರ ಮೂಲಕ ಅತ್ಯಂತ ಸುಲಭವಾಗಿ ತಿಳಿಯಬಹುದಾಗಿದೆ. ಈ ನಕ್ಷತ್ರ ನಾಡಿಯು ನಮ್ಮ ಜೀವನದ ಯಾವುದೇ ಗೊಂದಲಗಳಿಗೆ ಸರಳ ಮಾರ್ಗದರ್ಶನವನ್ನು ನೀಡುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಉದ್ಯೋಗ, ವೈವಾಹಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಪ್ರಯಾಣ, ವಿದ್ಯಾಭ್ಯಾಸ, ಆಸ್ತಿ, ವ್ಯಾಜ್ಯ ಮುಂತಾದ ಎಲ್ಲಾ ರೀತಿಯ ವಿಚಾರಗಳನ್ನು ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವ ಆಪ್ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ನಮ್ಮ ಸನಾತನ ಋಷಿಮುನಿಗಳ ಕೊಡುಗೆಯಾಗಿರುವ ಅಮೃತಕ್ಕೆ ಸಮಾನವಾಗಿರುವ ಈ ಜ್ಯೋತಿಷ ಶಾಸ್ತ್ರವನ್ನು ಕಲಿತು ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಈ ತರಗತಿಗೆ ಇಂದೇ ನೋಂದಾಯಿಸಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.